ಸ್ಟೀಮರು. ಯಾಕೆ ಇದಕ್ಕೆ ಕ್ಯಾಪ್ ಕೊಟ್ಟಿದ್ದಾರೆ, ನಾನು ಕ್ಯಾಪ್ನ ಹಾಗೆ ಉಳಿಸ್ತೀನಿ ಅಂದರೆ ಅಲ್ಲಿ ಸಲುವಾಗಿ ಕ್ಯಾಪ್ ಇರಲ್ಲ, ಆದರೆ ಡಸ್ಟಿಂಗ್ ಹೋಗ್ಬಾರ್ದು, ಆಗ ಅದನ್ನು ಕವರ್ ಮಾಡಿರ್ತೀನಿ. ಫಿಲ್ಟರ್ ವಾಟರು ಯೂಸ್ ಮಾಡಬೇಕು ಯಾವಾಗಲೂ ಸಹ. ಇಂದೊಂದು ಸ್ವಲ್ಪ ಯೂಸ್ ಮಾಡಿ ಸರ್. ಫಿಲ್ಟರ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಸ್ಟೀಮರ್ಗೆ ಇದು ನೀವು ಎವ್ರಿಡೇ ಬರ್ತೀರಲ್ಲ ಸಲೂನ್ಗೆ, ಆವಾಗಲೇ ನೀವು ನೀರನ್ನ ಯಾವ್ಯಾವ ನೀರು ಬೇಕೋ ಅವುಗಳನ್ನ ಹಾಕಿ ಚೆಕ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಮ್ಯಾಕ್ಸಿಮಮ್ ಅಂತ ಇರುತ್ತೆ, ಮ್ಯಾಕ್ಸಿಮಮ್ ಇಂದ ಕಮ್ಮಿ ಇರುತ್ತೆ, ಅರ್ಧಕ್ಕಿಂತ ಜಾಸ್ತಿ ಇರಬೇಕು. ಮಿನಿಮಮ್ ಅರ್ಧ ಆದರೂ ಇರಲೇಬೇಕು ಕಂಪಲ್ಸರಿ. ಮಿನಿಮಮ್ಗಿಂತ ಜಾಸ್ತಿ, ಮ್ಯಾಕ್ಸಿಮಮ್ಗಿಂತ ಕಮ್ಮಿ. ಇಷ್ಟನ್ನ ನೀವು ಸಲೂನಿಗೆ ಬಂದಾಗೆ ರೆಡಿ ಮಾಡ್ಕೊತೀವಿ. ಇನ್ ಕೇಸ್ ಆಗಿಲ್ಲ ಅಂದರೆ ಕ್ಲೈಂಟ್ ಬಂದವಾಗ ಹಾಕ್ಬಿಡ್ತಾರೆ. ಈಗ ಫೇಶಿಯಲ್ಗೆ ಹೋಗ್ತಿರಲ್ಲ, ಇವೆಲ್ಲ ಫೇಶಿಯಲ್ ಹೇಗೆ ಫೇಶಿಯಲ್ ಟ್ರಾಲಿ ರೆಡಿ ಮಾಡ್ಕೊತೀರಾ, ಇದನ್ನ ಫಸ್ಟ್ ಪ್ಲಗ್ ಮಾಡ್ಕೊಳ್ಳಿ. ಪ್ಲಗ್ ಮಾಡಿ ನಮ್ದ್ರಲ್ಲಿ ಯಾವತ್ತೂ ಆನಲ್ಲೇ ಇರುತ್ತೆ, ಅಥವಾ ಈಗ ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ. ಪ್ಲಗ್ ಮಾಡಿದ ನಂತರ ನಿಮಗೆ ಎಷ್ಟು ಮಿನಿಟ್ಸ್ ಬೇಕು ಅಥವಾ ಸಮಥಿಂಗ್, ಮತ್ತೆ ಬೇರೆಯವ್ರಿಗೆ ಸಾಕಾಗಿಲ್ಲ ಅಂದರೆ ಜಾಸ್ತಿ ಮಾಡ್ಕೊಳ್ಬೇಕು. ಈ ರೀತಿ ಆನ್ ಮಾಡಿದಾಗ ಇಲ್ಲಿ ಲೈಟ್ಗಳು ಆನ್ ಆಗುತ್ತೆ. ಲೈಟ್ ಆನ್ ಆಗಿಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ, ನೀವು ಸರಿ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಇನ್ನೂ ಸ್ಕ್ರಬ್ಬಿಂಗ್ ಆಗಿಲ್ಲ, ಸ್ಟೀಮರ್ಗೆ ಇನ್ನೂ ಟೈಮ್ ಇದೆ ನನಗೆ ಅನ್ನಿಸ್ದವಾಗ ಇದನ್ನ ಆಫ್ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಬಿಸಿ ಇರುತ್ತಲ್ಲ ನೀರು, ನೀವು ಯಾವಾಗ ನಿಮಗೆ ಬೇಕು ಅವಾಗ ಬೇಗ ಆನ್ ಮಾಡ್ಕೊಂಡ್ರೆ ಸ್ಟೀಮ್ ಸ್ಟಾರ್ಟ್ ಆಗುತ್ತೆ. ನೀವು ಸ್ಕ್ರಬ್ಬಿಂಗ್ ಮಾಡಿ ಇನ್ನೇನು ಮುಗಿತಾ ಇದೆ ಅನ್ನುವಾಗ ಆನ್ ಮಾಡ್ಕೊಂಡ್ರೆ ಇದು ಅದಕ್ಕೆ ಸುಮಾರು ಟೈಮ್ ತಗೋಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಆನ್ ಮಾಡ್ಕೊಳ್ಳಿ. ಇದು ಆಫ್ ತಂತಾನೆ ಆಗುತ್ತೆ. ನಿಮ್ಗೆ ಆನ್ ಮಾಡಿ ಒಂದ್ಸಲ ಬಿಟ್ಟರೆ ಎಷ್ಟು ಫಿಕ್ಸ್ ಮಾಡ್ಕೊಂಡ್ರೆ ನೀವು ಮಾಡ್ತಾ ಮಾಡ್ತಾ ಆನ್ ಅದು ತಂತಾನೆ ಆಫ್ ಆಗುತ್ತೆ. ಇದೀಗ ಸೈಡಿಗೆ ನಮ್ದು ನಂಬರ್ 1 ಆಯಿತು. ನೋಡ್ಬೋದು ಸರ್, ಮಾಡಿ ನೋಡ್ಕೊಂಡು ಅಲ್ಲಿ ನೀಡೆಡ್ ಪ್ರಾಡಕ್ಟ್ಸ್ ಅಲ್ಲಿ ಬೇರೆ ಇನ್ನೇನು ಬರ್ಸಿದ್ದೀನಿ ಅದು ನೋಡಿ. ಬೌಲ್, ಒಂದು ಬೌಲಲ್ಲಿ ವಾಟರ್ ಇರಬೇಕು, ಓಕೆನಾ. ನಾವು ಪದೇ ಪದೇ ಕ್ಲೀನ್ನ ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಹಾಗಾಗಿ ನೀವು ಇದರಲ್ಲಿ ಇದನ್ನ ಮ್ಯಾಜಿಕ್ ಸ್ಪಾಂಜ್ ಅಂತ ಕರಿತೀವಿ. ಇದು ನೀಟಾಗಿ ಹಾಕಿದ್ಮೇಲೆ ಈ ರೀತಿ ನೋಡ್ಕೊಳ್ಳಿ, ಇದು ಮ್ಯಾಜಿಕ್ ಸ್ಪಾಂಜ್ ಅಂತ ಕರಿತೀವಿ. ನೀರಲ್ಲಿ ಹಾಕಿದ್ಮೇಲೆ ಈ ರೀತಿ ಆಗುತ್ತೆ. ಇಲ್ಲ ವೈಪಿಂಗ್ ಟಿಶ್ಯೂ ಅಂತಾನೆ ಇರುತ್ತೆ, ನಾನು ಅದನ್ನ ಇನ್ನೊಮ್ಮೆ ತೋರಿಸ್ತೀನಿ. ವೈಪಿಂಗ್ ಟಿಶ್ಯೂ ಆದ್ರೂ ಯೂಸ್ ಮಾಡ್ಬೋದು. ಇದನ್ನ ನೀವು ಫೇಶಿಯಲ್ ಅಲ್ಲಿ ಮುಂಚೆನೆ ಇದನ್ನ ರೆಡಿ ಮಾಡಿ ಇಟ್ಕೊಂತೀರ. ಓಕೆ, ಈಗ ನಿಮಗೆ ಬೌಲ್ ರೆಡಿ ಆಯ್ತು. ಓಕೆ, ನೆಕ್ಸ್ಟ್ ಏನಿದೆ, ಸ್ಪಾಂಜು ಆಯ್ತು. ಮತ್ತೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ರಿಮೂವರ್, ಇದು ಸಹ ನಿಮಗೆ ಫೇಶಿಯಲ್ ಟ್ರಾಲಿ ಮೇಲೆ ಬಿಫೋರ್ ಫೇಶಿಯಲ್ ಹೋಗೋದಕ್ಕೆ ಮುಂಚೆನೇ ಇರಬೇಕು. ನೆಕ್ಸ್ಟ್ ಫೇಶಿಯಲ್ ಗೌನು, ಇದು ಬಂದು ಯೂಸ್ ಆ್ಯಂಡ್ ಥ್ರೋ ಗೌನ್. ಒಮ್ಮೆ ಯೂಸ್ ಮಾಡಿ ನೀವು ಇದನ್ನು ಡಸ್ಟ್ಬಿನ್ ಹಾಕ್ಬೋದು, ಅಥವಾ ನಾನು ರೀಯೂಸ್ ಮಾಡ್ತೀನಿ ಅಂದರೆ ಈ ರೀತಿ ಗೌನ್ಗಳಿರುತ್ತೆ, ನೀವು ಇದನ್ನ ವಾಶ್ ಮಾಡ್ಕೋಬೇಕು ಅವಾಗವಾಗ. ಎರಡೂ ಸಹ ನಿಮ್ಮ ಹತ್ರ ಸ್ಟಾಕ್ ಇರಬೇಕು. ಓಕೆ, ನೆಕ್ಸ್ಟ್ ಸ್ಟೀಮರು ಇಲ್ಲಿ ಆಲ್ರೆಡಿ ಇದೆ. ಓಕೆ, ಬ್ರಷ್ ಇದು ಸಹ ರೆಡಿ ಇರಬೇಕು. ರೋಸ್ ವಾಟರ್, ಹೆಡ್ ಬ್ಯಾಂಡ್, ಬೆಡ್ ಸ್ಪ್ರೆಡ್. ಇದು ಬೆಡ್ ಸ್ಪ್ರೆಡ್ ದೊಡ್ಡದು ಮಾಡಿದರೆ ನಿಮಗೆ ಬೆಡ್ ಎಲ್ಲ ಆಗುತ್ತೆ. ಇದನ್ನ ಪ್ರಾಕ್ಟಿಕಲ್ ತೋರಿಸ್ತೇನೆ ನಾನು ಏನೇನು ಇರಬೇಕು ಅಂತ. ನಾನು ಇನ್ನೊಂದ್ಸಲ ಹೇಳಿಬಿಡ್ತೀನಿ. ಸ್ಟೀಮರ್ ರೆಡಿ ಇದೆ, ಬೆಡ್ ಸ್ಪ್ರೆಡ್, ಫೇಶಿಯಲ್ ಗೌನು, ವಾಟರು, ಸ್ಪಾಂಜ್. ನೋಡಿ, ಇದು ಸ್ಪಾಂಜ್ ನೀರಲ್ಲಿ ಹಾಕಿದ್ಮೇಲೆ ಹೇಗಾಗುತ್ತೆ. ಓಕೆ, ಅದಕ್ಕೆ ಇದನ್ನ ಮ್ಯಾಜಿಕ್ ಸ್ಪಾಂಜ್ ಅಂತ ಕರೀತಾರೆ. ಇದು ಅಪ್ಲಿಕೇಶನ್ ಬ್ರಷ್. ಈಗ ಇನ್ ಕೇಸ್ ಈ ತರ ನಿಮಗೆ ಕಿಟ್ ಇರಲ್ಲ, ಲೈಕ್ ಈ ತರ ಫೇಶಿಯಲ್ ಕಿಟ್ ಇರಲಿಲ್ಲ ನಿಮ್ಮ ಹತ್ರ ಅಂತ, ನೀವು ಬೇರೆಯನ್ನ ಯೂಸ್ ಮಾಡ್ತಾ ಇದೀನಿ ಅಂದ್ರೆ ಇದಕ್ಕೆ ಕ್ಲೆನ್ಸರು ಅಥವಾ ಸ್ಕ್ರಬ್ಬು, ಕ್ರೀಮು, ಜೆಲ್ಲು, ಪ್ಯಾಕ್ ಈ ರೀತಿ ಹಾಕೋಬಹುದು. ಓಕೆನಾ. ಅದೇ ಥರದ್ದು 4 ಇರೋದು ಸಿಗುತ್ತೆ, 6 ಇರೋದು ಸಿಗುತ್ತೆ, ತಗೋಬಹುದು. ಇಲ್ಲ ಇದಾದರೆ 1 ಟೈಮ್ ಯೂಸು, ನಿಮಗೆ ತೊಂದರೆ ಇಲ್ಲ, ಇಲ್ಲ ಅಲ್ಲೇ ಇರುತ್ತೆ. ಫೇಶಿಯಲ್ ಕಿಟ್ ಆಯಿತು. ರೋಸ್ ವಾಟರ್ ಜೊತೆಗೆ ಕಾಟನ್. ಓಕೆನಾ. ಅದೇನಕ್ಕೆ ಅಂತ ಅಂದ್ಬಿಟ್ಟು ನೀವು ಪ್ರಾಕ್ಟಿಕಲಾಗಿ ಗೊತ್ತಾಗುತ್ತೆ. ಈ ರೀತಿ ನೀವು ಫೇಶಿಯಲ್ ಹೋಗೋದಕ್ಕೂ ಮುಂಚೆನೆ ಎಲ್ಲಾನು ರೆಡಿ ಇರಬೇಕು. ಒಂದ್ಸಲ ನೀವು ಫೇಶಿಯಲ್ ಟ್ರಾಲಿ ಮೇಲೆ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡ್ರೆ ಮತ್ತೆ ಎತ್ತಾರೆ. ಪ್ಯಾಂಟ್ ಹಾಕಿ ರೋಸ್ ವಾಟರ್ ಪ್ಯಾಡ್ನ ಕಣ್ಣಲ್ಲಿ ಇಟ್ಟು, ಕಣ್ಮೇಲೆ ಪ್ಯಾಡ್ನ ಇಟ್ಟೇನೆ ನೀವು ಬರ್ಬೋದು. ಓಕೆನಾ. ಇನ್ನೇನಾದ್ರು ಮಿಸ್ ಆಗಿದೆಯಾ ಅವರೇ?